ಇವತ್ತು ಗಿಲ್ಲಿ ನಟ ಅವರು ಪ್ರಸಿದ್ಧಿ ಆಗಿರೋದಕ್ಕೆ ನಮ್ಮ ಸ್ಕೂಲೇ ಕಾರಣ. ನಮ್ಮ ಟೀಚರ್ಸ್ಗಳು ಚೆನ್ನಾಗಿ ಪಾಠ ಮಾಡ್ತಾರೆ. ನಾನು DC ಆಗಿ ಜನರಿಗೆಲ್ಲ ಉಪಯೋಗ ಮಾಡ್ಬೇಕು. ಅವ್ರಿಗೆ ಬಡವ್ರು ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಅವ್ರಿಗೆ ಏನೇನು ಸೌಲಭ್ಯ ಬೇಕು. ಅಲ್ಲ, ನೀನ್ ಅವ್ರಿಗೆ DC ಆಗಿ ಇದ್ ಮಾಡ್ತೀಯ, ನಿನಗೇನ್ ಸಿಗ್ದಂಗ ಆಗುತ್ತೆ? ನಂಗೆ ಗಿಲ್ಲಿ ನಟನ್ಗೆ ಯಾವ ರೀತಿ ಪ್ರಸಿದ್ಧಿಯಾಗಿ ಜನರ ಪ್ರೀತಿ ಸಿಗ್ತಾ ಇದೆಯೋ ಅದೇ ರೀತಿ ನನ್ಗೂ ಜನರ ಪ್ರೀತಿ ಪಡಿಕೆ. ಯಾವ ತರ ಹೊಡೆದಿದ್ರ ಟೀಚರು? ಹೊಡೆದವ್ರು ಯಾವ ವಿಚಾರಕ್ಕೆ ನೀನ್ ಹೊಡೆದಿದ್ರು? ಬೇರೆಯವ್ರ ಕೆಲ ಹೋಮ್ವರ್ಕ್ ಬರ್ಸ್ಕೊಂಡ್ಬಿಟ್ಟಿದೆ ಅಂತ. ಓ, ನಮ್ DC ಆಗೋಳ್ ಕತೆ ನೋಡ್ರಪ್ಪ ಇಲ್ಲಿ. ಬೇರೆಯವ್ರ ಕೆಲ ಹೋಮ್ವರ್ಕ್ ಬರ್ಸಿದ್ಯಾ? ಪುಟಿ, ಏನಪ್ಪ ನಿನ್ ಹೆಸರು? ರಾಣಿ. ರಾಣಿ, ಮಹಾರಾಣಿ ತರನೇ ಕಾಣಿಸ್ತಾ ಇದೆ ಪುಟಿ. ಯಾವ್ರ ಪುಟಿ ನೀನು? ಗಿಲ್ಲಿ ನಟ ಅವ್ರ ಊರ್ ಪಕ್ಕ ಜಡ್ಗನ್ಪುರ. ವಾವ್, ಗಿಲ್ಲಿ ನಟ ಅವ್ರ ಊರ ಪಕ್ಕ ಜಡ್ಗನ್ಪುರ. ಏನ್ ಗಿಲ್ಲಿ ನಟನ್ ಬಿಡ್ತಾನೆ ಇಲ್ಲ. ಯಾವ ಸ್ಕೂಲ್ ಓದ್ತಾ ಇರೋದ್ ನೀನೀಗ? ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು. ಬಂಡೂರು. ಈ ಸ್ಕೂಲ್ ಏನ್ ಅಷ್ಟೊಂದು ಒತ್ತಿ ಹೇಳ್ತಾ ಇದೆಯಲ್ಲ? ಗಿಲ್ಲಿ ನಟ ಅವ್ರು ಇಲ್ಲೇ ಓದಿದ್ದಂತ ಸ್ಕೂಲ್ ಇದು. ಇದೇ ಸ್ಕೂಲಲ್ಲಿ ಗಿಲ್ಲಿ ನಟ ಹೈಸ್ಕೂಲ್ ಓದಿದ್ದ? ಹೌದು. ಗೊತ್ತಾ ನಿನ್ಗೆ? ಗೊತ್ತು. ಈಗ ನಿನಗೂ ಕೂಡ ಗಿಲ್ಲಿ ನಟ ಓದಿದ ಸ್ಕೂಲಲ್ಲಿ ಓದ್ತಾ ಇದೀಯಾ. ನೀನು ಗಿಲ್ಲಿ ನಟನ್ ತರ ಫೇಮಸ್ ಆಗ್ಬೇಕಾ? ಹೌದು, ಆಗ್ಬೇಕು. ಅಂದ್ರೆ ನೀನ್ ಆಗ್ಬೇಕು ಅಂದ್ರೆ ನಿನಗೂ ಗಿಲ್ಲಿ ನಟನ್ ತರ ಕಾಮಿಡಿ ಬರುತ್ತಾ? ಕಾಮಿಡಿ ಬರಲ್ಲ, ಅಂದ್ರೆ ಅವ್ರ ತರ ಪ್ರಸಿದ್ಧಿ ಆಗ್ಬೇಕು. ಅವ್ರ ತರ ಪ್ರಸಿದ್ಧಿ ಆಗ್ಬೇಕು ಅಂದ್ರೆ ನಿನ್ ಕಾಮಿಡಿ ಬರೋದಿಲ್ಲ ಅಂತ ಹೆಂಗ ಆಗ್ತೀಯಾ? ನಾನ್ DC ಆಗಿ ಜನರಿಗೆಲ್ಲ ಉಪಯೋಗ ಮಾಡ್ಬೇಕು. ಅವ್ರಿಗೆ ಬಡವ್ರು ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಅವ್ರಿಗೆ ಏನೇನು ಸೌಲಭ್ಯ ಬೇಕು. ಅಲ್ಲ, ನೀನ್ ಅವ್ರಿಗೆ DC ಆಗಿ ಇದ್ ಮಾಡ್ತೀಯ, ನಿನಗೇನ್ ಸಿಗ್ದಂಗ ಆಗುತ್ತೆ? ನಂಗೆ ಗಿಲ್ಲಿ ನಟನ್ಗೆ ಯಾವ ರೀತಿ ಪ್ರಸಿದ್ಧಿಯಾಗಿ ಜನರ ಪ್ರೀತಿ ಸಿಗ್ತಾ ಇದೆಯೋ ಅದೇ ರೀತಿ ನನ್ಗೂ ಜನರ ಪ್ರೀತಿ ಪಡಿಕೆ. ನಿನಗೆ ಕಾಮಿಡಿ ಮಾಡಿ ಗಿಲ್ಲಿ ನಟನ್ ತರ ಆಗ್ಬೇಕು ಅನ್ನೋ ಆಸೆ ಇಲ್ವಾ? ಕಾಮಿಡಿಗೆ ಒಬ್ನೇ ಕಿಂಗು, ಗಿಲ್ಲಿ ನಟ ಒಬ್ನೇ. ವಾವ್, ಎಂತ ಪಂಚು ನೋಡಿ ವೀಕ್ಷಕರೇ. ಅಂದ್ರೆ ನಿಮ್ ಗಿಲ್ಲಿ ನಟನ್ ಬಿಟ್ಕೊಡ್ತಾ ಇಲ್ಲ. ಅಂದ್ರೆ ಗಿಲ್ಲಿ ನಟನ್ ತರ ಪ್ರಸಿದ್ಧಿ ಆಗ್ಬೇಕು, ಆದ್ರೆ ನೀನು ಗಿಲ್ಲಿ ನಟನ್ ಪ್ರಸಿದ್ಧಿ ಬೇಕು, ಆದ್ರೆ ನೀನ್ ಗಿಲ್ಲಿ ನಟನ್ ತರ ಕಾಮಿಡಿ ಮಾಡಲ್ಲ. ಚೆನ್ನಾಗಿ ಓದಿ DC ಆಗ್ಬೇಕಾ? ಹೌದು. DC ಆಗಿ ಏನ್ ಮಾಡ್ತೀಯ? ಬಡವ್ರಿಗೆಲ್ಲರಿಗೂ ಅವ್ರು ತುಂಬಾ ಬಡವರು ಇರ್ತಾರೆ, ಅವ್ರೆಲ್ಲರಿಗೂ ಸಹಾಯ ಮಾಡ್ಬೇಕು ಅನ್ಕೊಂಡಿದೀನಿ. ಸಹಾಯ, ಸರ್ಕಾರ ಸೌಲಭ್ಯ ಕೊಡ್ಬೇಕು ಅನ್ನೋದು ನಿನಗೆ. ಇದು ಯಾರಿಂದ ನಿನಗೆ ಇದು ಇನ್ಸ್ಪೈರ್ ಆಯ್ತು? ಗಿಲ್ಲಿ ನಟನಿಂದ. ಅಂದ್ರೆ ಗಿಲ್ಲಿ ನಟನಿಂದ. ಅಂದ್ರೆ ನೀನು ಈಗ ಅನ್ಕೊಂಡಿದ್ದ ಅಥವಾ 8ನೇ ಕ್ಲಾಸ್ ಸೇರಿದಾಗಿಂದ ಅನ್ಕೊಂಡಿರೋದ? ಮೊದ್ಲು ಅನ್ಕೊಂಡಿರ್ಲಿಲ್ಲ, ಇವಾಗ ಅವ್ರ ಪ್ರಸಿದ್ಧಿ ಆದ್ಮೇಲೆ ನನ್ ಜನರ ಪ್ರೀತಿ ಪಡಿಬೇಕು ಅಂತ ಅನ್ಕೊಂಡಿದ್ದೆ. ಪುಟಿ, ಈಗ ನೀನ್ ಪ್ರಸಿದ್ಧಿ ಆಗ್ಬೇಕು ಅಂದ್ರೆ ನಿನಗೆ ಕಾಮಿಡಿ ಬರೋದಿಲ್ಲ, ಏನು ಬರೋದಿಲ್ಲ ಅಂತ ಹೇಳ್ತಾ ಇದ್ಯಾ. ಎಲೆಕ್ಷನ್ ನಿಂತ್ಕೋಬೋದಲ್ಲ? ಸರ್, ಎಲೆಕ್ಷನ್ ಸುದ್ದಿನೇ ಬೇಡ. ಎಲೆಕ್ಷನ್ ಸುದ್ದಿನೇ ಬೇಡವಾ? ಯಾಕೆ ಎಲೆಕ್ಷನ್ ಬೇಜಾರಾಗ್ಬಿಟ್ಟಿದ್ದ? ಅದ್ರ ಸವಾಸ ಬೇಡ ಅಂದ್ರೆ ಮತ್ತೆ ಇನ್ನೇನ್ ಆಗ್ತೀಯ ನೀನು? ನಮ್ ಟೀಚರ್ಸ್ ಹೇಳ್ಕೊಟ್ಟಿರೋ ರೀತಿಯಿಂದ ನ್ಯಾಯಯುತವಾಗಿ ಎಲ್ಲಾರ್ಗು ಸಹಾಯ ಮಾಡ್ಬೇಕು ಅಂತೀನಿ. ಅಂದ್ರೆ ಈ ನಿಮ್ಮ ಬಂಡೂರು ಸಾರ್ವಜನಿಕ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರ? ಹಂಗೆ ಹೇಳ್ಕೊಟ್ಟಿರೋದಕ್ಕೇನೆ ಅಂದ್ರೆ ನಿಮ್ ಸ್ಕೂಲ್ ಟೀಚರ್ ನಿನಗೆ ತುಂಬಾ ಇಷ್ಟನಾ? ಹೌದು. ಹೆಂಗೆ, ಯಾವ ಕಾರಣಕ್ಕೆ? ಈಗ ಯಾವ್ದಾರ ಒಂದ್ ಕಾರ್ಯಕ್ರಮ ಆದ್ರೆ ಎಲ್ಲಾರ್ನು ಬಂದ್ ಮಾತಾಡಿ ಅಂತ ಪ್ರೋತ್ಸಾಹ ಮಾಡ್ತಾರೆ. ವೇದಿಕೆ ಮೇಲೆ ಕರೆಸ್ತಾರೆ, ಅವ್ರಿಗೆ ಭಯ ಹೋಗ್ಸೋಂಗ್ ಮಾಡ್ತಾರೆ. ಸ್ಕೂಲ್ ಬಗ್ಗೆ ಏನ್ ಹೇಳ್ತೀಯ ಪುಟಿ? ಇವತ್ತು ಗಿಲ್ಲಿ ನಟ ಅವರು ಪ್ರಸಿದ್ಧಿ ಆಗಿರೋದಕ್ಕೆ ನಮ್ಮ ಸ್ಕೂಲೇ ಕಾರಣ. ನಮ್ಮ ಟೀಚರ್ಸ್ಗಳು ಚೆನ್ನಾಗಿ ಪಾಠ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ಒಂದೊಂದು ಟೀಚರ್ ಬಗ್ಗೆ ಹೇಳ್ತಾ ಹೋಗಪ್ಪ. ಕನ್ನಡ ಟೀಚರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಪ್ಪ? ಕನ್ನಡ ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ. ಅವ್ರ ಹೆಸರು ಏನಂತಪ್ಪ? ಪ್ರಮೀಳಾ ಮಿಸ್ ಅಂತ. ಪ್ರಮೀಳಾ ಟೀಚರ್. ಪ್ರಮೀಳಾ ಟೀಚರು ಗಿಲ್ಲಿಗೂ ಟೀಚರ್ ಆಗಿದ್ರು, ನಿನ್ಗೂ ಟೀಚರ್ ಆಗವ್ರೆ. ಯಾವ ತರ ಹೊಡೆದಿದಾರೆ ಟೀಚರು? ಹೊಡೆದಿದಾರ? ಸೂಪರ್. ನಿಜವಾಗ್ಲು ಒಪ್ಕೊಂಡೆ, ನಿಜವಾಗ್ಲು ಕೂಡ ಹೊಡೆದವ್ರೆ ನೆನಪಾಗ್ಕೊಳ್ಕೊಳ್ಳಿ. ಯಾವ ವಿಚಾರಕ್ಕೆ ನೀನ್ ಹೊಡೆದಿದ್ರು? ಬೇರೆಯವ್ರ ಕೆಲ ಹೋಮ್ವರ್ಕ್ ಬರ್ಸ್ಕೊಂಡ್ಬಿಟ್ಟಿದೆ ಅಂತ. ಓ, ನಮ್ DC ಆಗೋಳ್ ಕತೆ ನೋಡ್ರಪ್ಪ ಇಲ್ಲಿ. ಬೇರೆಯವ್ರ ಕೆಲ ಹೋಮ್ವರ್ಕ್ ಬರ್ಸಿದ್ಯಾ? ಅಂದ್ರೆ ನೀನು ಅಂದ್ರೆ ಅವಾಗ ಬರ್ಸಿದ್ದ, ಈಗ ಬರ್ಸಿದ್ದ? 8th ಅಲ್ಲಿ. ಈಗ ಆತರ ಮಾಡಲ್ಲ. ಅದಕ್ಕೆ ಅಂದ್ರೆ ಮೇಡಮ್ ಹೊಡೆದಿರೋದು ಒಳ್ಳೆ ಉದ್ದೇಶಕ್ಕೆ ಇದೆ. ಹಿಂದಿ ಟೀಚರ್ ಬಗ್ಗೆ ಏನ್ ಹೇಳ್ತೀಯಾ? ಹಿಂದಿ ಟೀಚರು ಅವ್ರ ಹೆಸರೇನು? ವೀರಭದ್ರಯ್ಯ ಸರ್ ಅಂತ. ವೀರಭದ್ರಯ್ಯ ಸರ್. ಅವ್ರಿಗೆ ತುಂಬಾ ಇಷ್ಟ ನಿನಗೆ? ಚೆನ್ನಾಗಿ ಹೊಡೆದಿದ್ದಾರೆ ಯಾವಾಗಾದ್ರೂ? ಹೊಡಿಲ್ಲ ಅವರು ಜಾಸ್ತಿ, ಅಂದ್ರೆ ನಮಗೆ ಮಕ್ಕಳಾಗೆ ಹೇಳ್ಕೊಡ್ತಾರೆ ಎಲ್ಲಾನು. ಅವರು ಮಕ್ಕಳಾಗ್ಬಿಡ್ತಾರೆ ನಿಂತಾರನೆ. ಅಂದ್ರೆ ಎಲ್ಲ ಡ್ಯಾನ್ಸ್ ಗೀನ್ಸ್ ಹಾಡೆಲ್ಲ ಹೇಳ್ಕೊಡ್ತಾರೆ. ಹಿಂದಿ ಚೆನ್ನಾಗಿ ಪಾಠ ಮಾಡ್ತಾರ? ಅವ್ರು ನಿಮ್ಗೆ ಯಾವತ್ತೂ ಹೊಡೆದಿಲ್ಲ? ಹಿಂದಿ ಟೀಚರ್ ಬಗ್ಗೆ ನಿಂಗೆ ತುಂಬಾ ಅಭಿಮಾನ ಇದೆ, ಅವ್ರ ಹೊಡಿತಾರೆ ಅನ್ಸುತ್ತೆ. ಓಲಿ, ಈ ಗಣಿತ ಟೀಚರ್ ಬಗ್ಗೆ ಅವ್ರ ಹೆಸರೇನು? ಕೇಶವಮೂರ್ತಿ ಸರ್ ಅಂತ. ಅವರು ಹೊಡೆದಿದ್ದಾರೆ ಯಾವಾಗ್ಲೂ? ಇಲ್ಲ. ಅಲ್ಲ, ನಿಮ್ ಸ್ಕೂಲ್ ಇತಿಹಾಸದಲ್ಲಿ ಗಣಿತ ಟೀಚರ್ ಅಂದ್ರೆ ಎಲ್ಲರೂ ನಡುತ್ತಾರೆ. ಅಂದ್ರೆ ಇವಾಗ ಚೆನ್ನಾಗಿ ಪಾಠ ಮಾಡ್ತಾರೆ, ಅವ್ರು ಹೇಳ್ಕೊಟ್ಟದ್ ಕಲ್ತ್ಕೊಂಡ್ರೆ ಹೊಡಿಯಲ್ಲ. ಅವರು ಹೊಡಿಯಲ್ಲ, ಕಲ್ತಿಲ್ಲ ಅಂದ್ರೆ ಹೊಡಿತಾರೆ. ಅವರಿಂದ ನೀನ್ ಕಲ್ತಿರೋ ಗುಣ ಏನು? ಅಂದ್ರೆ ನಗ್ನಗ್ತಾನೆ ಎಲ್ಲಾನು, ಅಂದ್ರೆ ಏನೇ ಹೇಳ್ಕೊಡ್ತಾರೆ. ಗಣಿತ ಆಯ್ತು. ವಿಜ್ಞಾನ ಟೀಚರ್ ಬಗ್ಗೆ? ವಿಜ್ಞಾನ ಟೀಚರ್ ತುಂಬಾ ಇಷ್ಟ. ಅವರು ಹೆಸರೇನು? ಮಹಾದೇವಯ್ಯ ಸರ್. ಮಹಾದೇವ ಸರ್. ಅವ್ರು ಹೊಡೆದಿದ್ದಾರೆ ಯಾವಾಗಾದ್ರು? ಹೊಡೆದವ್ರೆ. ಅವ್ರು ನೀನ್ ಕಲ್ಸಿರೋ ಗುಣ ಯಾವ್ದು? ಅಂದ್ರೆ ಶಿಸ್ತಾಗಿರ್ಬೇಕು, ಹೇಳದ್ನ ಕಲಿಬೇಕು ಅವತ್ತೇ. ಓಕೆ. ಸಮಾಜ ಟೀಚರ್? LS ಸರ್ ಅಂತ. ಅವ್ರ ಬಗ್ಗೆ ಜಾಸ್ತಿನೇ ಹೇಳ್ತೀಯ ಅನ್ಸುತ್ತೆ. ಅವರಿಂದ ಕಲ್ತಿರೋ ಗುಣ? ಶಿಸ್ತು. ಅವರು ಶಿಸ್ತು. ಅವರಿಂದ ಶಿಸ್ತು. ಮತ್ತೆ ಅವ್ರು ಬಿಟ್ರೆ ನೆಕ್ಸ್ಟ್ ಇನ್ಯಾರು ಟೀಚರ್ ಇದ್ದಾರೆ?
RP ಸರ್. RP ಸರ್ ಬಗ್ಗೆ ಹೇಳೋದಾದ್ರೆ RP ಸರ್ ಅಂದ್ರೆ ಹೇಗ್ ಓದ್ಬೇಕು, ಯಾವ ರೀತಿ ಓದ್ಬೇಕು, ಅವ್ರು ತೋಟಗಾರಿಕೆ ತಗೊಂಡ್ರುವೆ ನಮ್ ಪಾಠಗಳಲ್ಲಿ ಹೇಗ್ ಓದ್ಬೇಕು, ಯಾವ್ಯಾವ ರೀತಿ ಓದ್ಬೇಕು, ಯಾವ ರೀತಿ ಶಿಸ್ತಾಗಿರ್ಬೇಕು, ಆರೋಗ್ಯ ಯಾವ ಚೆನ್ನಾಗಿ ನೋಡ್ಕೋಬೇಕು, ಆ ತರ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಈ ನಿಮ್ ಅಪ್ಪುಟಿ ಈಗ ಇನ್ನೊಬ್ರು ಟೀಚರ್ ಬಿಟ್ಬಿಡಿ, ಯಾರು ಹೇಳು? ಇಂಗ್ಲಿಷ್ ಸರ್. ಇಂಗ್ಲಿಷ್ ಟೀಚರ್ ಬಿಟ್ಬಿಟ್ಟಿದ್ರಿ. ಇಂಗ್ಲಿಷ್ ಸರ್ ಮೇಲೆ ಮಂಡ್ಯದವ್ರ ಕೋಪನ? ಇಲ್ಲ, ಅವ್ರ ಹೆಸರೇನಂತ? GBB ಸರ್ ಅಂತ. GBB ಸರ್. ಏನಿದು 1 GB 2 GB ಅಂತ ನೀವು ಹೆಸರು ಹಿಂಗಿಟ್ಕೊಬಿಟ್ಟು GBB ಅಂದ್ರೆ ಅವ್ರ ಇನ್ಸಿಲ್ಗಳನ್ನ ತಗೊಂಡು ಆತರ ಸ್ಟಾರ್ಟ್ ಮಾಡಿದ. ಓಕೆ, ಆಯ್ತು. ಆ ಸರ್ ಏನ್ ಸಬ್ಜೆಕ್ಟ್ ತಗೋತಾರೆ? ಇಂಗ್ಲಿಷ್. ಅವ್ರ ಕಂಡ್ರೆ ನಿನ್ಗೆ ಏನಕ್ಕೆ ಇಷ್ಟ? ಅವರಿಂದ ಕಲ್ತಿರೋ ಗುಣ ಅಂದ್ರೆ ಅವ್ರು ಚೆನ್ನಾಗಿ ಪಾಠ ಮಾಡ್ತಾರೆ, ಆಮೇಲೆ ಪ್ರಾಮಾಣಿಕವಾಗಿರ್ಬೇಕು, ಸತ್ಯವಾಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಅಂದ್ರೆ ನಿಮ್ ಸ್ಕೂಲಲ್ಲಿ ಇರುವಂತವ್ರು ಒಬ್ಬೊಬ್ರು ಪಠ್ಯದ ಜೊತೆಗೆ ಒಂದೊಂದು ಗುಣಗಳನ್ನ ಕಲಿಸ್ತಾ ಇದಾರೆ. ಪರಿಸರ, ಸ್ವಚ್ಛತೆ, ನೀಟ್ ಆಗಿರುವಂತದ್ದು, ಒಂದು ನ್ಯಾಯಯುತ ಬದುಕುವಂತದ್ದು, ಇದನ್ನೆಲ್ಲವನ್ನೂ ಹೇಳ್ಕೊಡ್ತಿದ್ದಾರೆ. ಅದಕ್ಕೆ ಈ ಸ್ಕೂಲಲ್ಲಿ ಇರೋ ಟೀಚರ್ ಎಲ್ಲ ತುಂಬಾ ಇಷ್ಟ ನಿಮ್ಗೆ. ನಮ್ ಸ್ಕೂಲಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಪ್ಪ ಈ ವಿಶೇಷತೆ? ಅಂದ್ರೆ ಪ್ರತಿ ಶುಕ್ರವಾರ ನಮ್ ಸ್ಕೂಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸ್ತಾರೆ. ಪ್ರತಿ ಶುಕ್ರವಾರ? ಹೌದು. ಅದಕ್ಕೆ ಅಂತ 2 ಪೀರಿಯಡ್ಗಳನ್ನ ಮೀಸಲಿಡ್ತಾರೆ. 2 ಪೀರಿಯಡ್ಗಳನ್ನ ಮೀಸಲಿಡ್ತಾರೆ. ಯಾವ ಸ್ಕೂಲಲ್ಲೂ ಮಾಡಲ್ಲ? ಯಾವ ಸ್ಕೂಲಲ್ಲೂ ಮಾಡಲ್ಲ, ನಮ್ ಸ್ಕೂಲಲ್ಲಿ ಮಾಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾವಗೀತೆ, ಹಾಡು, ಚಲನಚಿತ್ರ ಗೀತೆಗಳು, ಡ್ಯಾನ್ಸು, ನಮ್ಮಲ್ಲಿ ನಮ್ ಜೀವನ ಶೈಲಿಗಳನ್ನ ಹೇಗೆ ಬದಲಾಯಿಸ್ಕೋಬೇಕು, ಶಿಸ್ತಾಗಿ ಹೇಗಿರ್ಬೇಕು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದ್ರಲ್ಲಿ ವೇದಿಕೆಯಿಂದ ನಿಮ್ ಗಿಲಿ ನಟ ಹೋಗಿರೋದು ಇದೇನ್ ಸರ್ ಹಿಂಗ್ ಅಂತಿರಲ್ಲ, ಇದೇ ವೇದಿಕೆಯಿಂದ ನಮ್ ಗಿಲಿ ನಟ ಹೋಗಿರೋದು. ವಾವ್, ಸೂಪರ್. ನಿಜವಾಗ್ಲೂ ಈ ಸ್ಕೂಲಲ್ಲಿ ಏನ್ ಪವರ್ ಅದ ಅಂತಂದ್ರೆ ಎಲ್ಲರೂ ಪಂಚಿಂಗ್ ಅಲ್ಲಿ ಹೊಡಿತಿರಲ್ಲ, ಸಖತ್ತಾಗಿದೆ. ಈಗ ಗಿಲ್ಲಿ ನಟ ಪುಟಿ ಇಲ್ಲಿಂದ ಓದಿ ಹೋಗಿದ್ದಾನೆ. ಹಂಗಾಗಿ ನಿಜವಾಗ್ಲೂ ಕೂಡ ಬೇರೆ ಎಲ್ಲಾ ಸ್ಕೂಲ್ಗಳಿಗಿಂತ ಈ ಸ್ಕೂಲ್ ವಿಶೇಷತೆ. ಯಾಕಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಜೀವನದ ಮೌಲ್ಯ ಎಲ್ಲ ಹೇಳ್ಕೊಡ್ತಾರೆ ಅಂತ ಹೇಳಿದ್ವಿ. ನಾವ್ಯಾರು ಹೇಳ್ಕೊಟ್ಟಿದ್ದಲ್ಲ, ನೀವೇ ಹೇಳ್ತಿರೋದಲ್ಲ. ಇದೆಲ್ಲ ಕೇಳ್ತೇನೆ ನೋಡಿ ವೀಕ್ಷಕರೇ. ಒಬ್ಬ ಸ್ಕೂಲಲ್ಲಿ ಎಲ್ಲವನ್ನು ಕಲಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈಗ ಪುಟಿ, ನೀನು ಮೊದ್ಲು ಏನಾಗ್ಬೇಕು ಅನ್ಕೊಂಡಿದ್ದೆ? ಗಿಲ್ಲಿ ನಟ ಫೇಮಸ್ ಆಗಿಂತ ಮುಂಚೆ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೆ. ಇಂಜಿನಿಯರ್ ಆಗ್ಬೇಕು ಅನ್ಕೊಂಡು, ಇಂಜಿನಿಯರ್ ಆಗ್ಬೇಕು ಏನ್ ಮಾಡ್ಬೇಕು ಅನ್ ಯಾಕ ನಿನ್ಗೆ ಆವಾಸ ಇತ್ತು? ಅಂದ್ರೆ ಇವಾಗ ಜಾಸ್ತಿ ವ್ಯಾಲ್ಯೂ ಇರೋದೇ ಅದಕ್ಕೆ ಅಲ್ವಾ, ಸೊ ಹಂಗಾಗಿ ಇಂಜಿನಿಯರ್ ಆಗ್ಬೇಕು. ಈಗ ನಿನ್ಗೆ ವ್ಯಾಲ್ಯೂ ಹೋಗ್ಬಿಟ್ಟು ಮೌಲ್ಯ ಶುರು ಆಗ್ಬಿಟ್ಟದೆ, ಜೀವನ ಮೌಲ್ಯ. ಈಗ ನೀನು ಇಂಜಿನಿಯರ್ ಆಗೋ ಕನಸು ಬಿಟ್ಬಿಟ್ಟಿದ್ಯಾ. DC ಆಗ್ಬೇಕು. ಯಾವ ಜಿಲ್ಲೆ DC ಆಗ್ಬೇಕು? ನಮ್ ಮಂಡ್ಯ ಜಿಲ್ಲೆಗೆ DC ಆಗ್ಬೇಕು ಅನ್ಕೊಂಡಿದ್ದೀನಿ. ಯಾಕೆ ಇದೇ ಜಿಲ್ಲೆ, ಬೇರೆ ಜಿಲ್ಲೆ ಹೋಗಕ್ಕಾಗಲ್ವಾ? ಮಂಡ್ಯನ ಇಂಡಿಯಾಗೆ ಹೋಲಿಸ್ತಾರೆ. ನಮ್ಮ ಅಂಬರೀಷ್ ಅಣ್ಣ ಎಲ್ಲ ಹುಟ್ಟಿದಿದೆ ನಾಡು. ಸೂಪರ್. ಅಂದ್ರೆ ಮಂಡ್ಯನ ಇಂಡಿಯಾದಲ್ಲಿ ತಿರುಗಿ ನೋಡುವಂಗ್ ಮಾಡದಂತವ್ರು ಅಂಬರೀಷ್ ಅವರು. ಹೌದು. ಅಂಬರೀಷ್ ಅವ್ರು ನೋಡಿದೀರಾ? ನಿನ್ಗೆ ಯಾಕೆ ಬಿಟ್ಟು ಇವ್ರೆಲ್ಲರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್? ಎಲ್ರಿಗೂ ಕೂಡ ಬೇರೆ ಬೇರೆ ತರ ಒಂದು ಆಟಿಟ್ಯೂಡ್ ಇರುತ್ತೆ. ನಿನ್ಗೆ ಯಾಕೆ ಇವ್ರ ಮೇಲೆ ಅಷ್ಟೊಂದು ಆಸಕ್ತಿ? ಅಂದ್ರೆ ಇವರು ಸರಳತೆಯಿಂದಿದ್ರು, ನಮ್ಮ ಜಿಲ್ಲೆನ ರೆಪ್ರೆಸೆಂಟ್ ಮಾಡ್ತಿದ್ರು. ಸೂಪರ್. ಅದಕ್ಕೋಸ್ಕರ ನೀವು ಗಿಲ್ಲಿ ನೋಡಿದ್ದೀರಾ? ನೋಡಿದ್ವಿ. ಈಗ ಲಾಸ್ಟ್ ಟೈಮ್ ಯಾವಾಗ ನೋಡಿದ್ರಿ? ನಮ್ ಓಲ್ಡ್ HM ಸರ್ ರಿಟೈರ್ಡ್ ಆದ್ರು, ಅವಾಗ ಬಂದಿದ್ರು. ಅವಾಗ ಬಂದಿದಾಗ ಈಗ ನೀವು ಟಿವಿಲಿ ನೋಡ್ತಿರೋ ಗಿಲ್ಲಿನೇ ಬೇರೆ, ಇಲ್ಲಿಗೆ ಬಂದಾಗ ಹಂಗೆ ಅದೇ ರೀತಿ ಕಾಮಿಡಿ ಮಾಡ್ತಿರೋ ಅಥವಾ ಸೈಲೆಂಟ್ ಆಗಿರ್ತಿದ್ರ? ಸೈಲೆಂಟ್ ಆಗಿದ್ರು. ನಿಮ್ಗೆ ಅನ್ನಿಸ್ತಾ ನಾನ್ ನೋಡ್ತಿದ್ದ ಇದೇ ಗಿಲ್ಲಿನ ಅಂತ? ಈ DC ಆಗ್ಬೇಕು ಅನ್ನೋದು ಯಾಕೆ ಅಷ್ಟೊಂದು ಇಷ್ಟ? ಗಿಲ್ಲಿ ನಟನ್ ತರ ಪ್ರಸಿದ್ಧಿ ಆಗ್ಬೇಕು ಒಂದು. ಆದ್ರೆ ನಾನು ಒಂದ್ ಗಂಡ್ ಮಗು ಆಗಿದ್ರೆ ನನ್ ತಂದೆ ತಾಯಿ ಜೊತೆ ಕೊನೆವರೆಗೂ ಇರ್ತಿದ್ದೆ. ಆದ್ರೆ ಒಂದ್ ಹೆಣ್ಮಗಳು ಆಗಿರೋದ್ರಿಂದ ನಾನ್ ಬೇರೆ ಮನೆಗೆ ಹೋಗ್ಬಿಡ್ತೀನಿ. ಅದಕ್ಕೂ ಮುಂಚೆನೆ ನನ್ ತಂದೆ ತಾಯಿ ಹೆಮ್ಮೆ ಪಡುವಂತ ಮಗಳಾಗಿ DC ಆಗ್ಬೇಕು ಅಂತ ಇಷ್ಟಪಡ್ತೀನಿ. ಅವ್ರ ಮುಂದೆ ನೀನು ಒಂದ್ 4 ಜನಕ್ಕೆ ಸೇವೆ ಮಾಡ್ಬೇಕು, ಅದಕ್ಕೋಸ್ಕರ ನಿನ್ಗೆ ಇಷ್ಟ. ನಿಜವಾಗ್ಲೂ ಖುಷಿ ಆಗುತ್ತೆ ಪುಟಿ. ಇದು ಪುಟಿ, ಈಗ ನೀನು ಗಿಲ್ಲಿ ನಟನ್ ನೋಡಿದ್ಯಲ್ಲ, ಈಗ ಅಕಸ್ಮಾತ್ ಇದನ್ನೆಲ್ಲ ಗಿಲ್ಲಿ ನಟನ್ ಬಗ್ಗೆ ಮಾತಾಡಿದ್ಯಾ, ಗಿಲ್ಲಿ ನಟ ಬಂದ್ ಮಾತಾಡ್ಸ್ರೆ ಎಷ್ಟು ಖುಷಿ ಆಗುತ್ತೆ ನಿನ್ಗೆ? ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಬರ್ತಾರೆ? ನಿನ್ಗೆ ಆಸೆ ಇದೆಯಾ ಮಾತಾಡ್ಸ್ಬೇಕು ಗಿಲ್ಲಿ ನಟನ್ ಅಂತ? ಮಾತಾಡ್ಸ್ಬೇಕು. ಫಸ್ಟ್ ನಾನು ಈ ಸ್ಕೂಲಿಗೆ ಬಂದಾಗ ಎಲ್ಲರೂ ಹೇಳ್ತಿದ್ರು ಈ ಸ್ಕೂಲಲ್ಲಿ ಹೊಡಿತಾರೆ ಬೈತಾರೆ ಅಂತೆಲ್ಲ ಹೇಳ್ತಿದ್ರು. ಅವಾಗ ನಮ್ಗೆ ತುಂಬಾ ಭಯ ಆಯ್ತಿತ್ತು. ಅರೆ ಈ ಸ್ಕೂಲಲ್ಲಿ ಹೊಡಿತಾರೆ ಬೈತಾರೆ, ಬಟ್ ನಾವು ಒಳ್ಳೇದ್ ಕೇಳ್ತಾರೆ, ನಾವು ಚೆನ್ನಾಗಿ ಓದ್ಲಿ, ಒಳ್ಳೆ ವಿದ್ಯಾಭ್ಯಾಸ ತಗೊಳ್ಳಿ ಅಂತ ಹೇಳ್ತಾರೆ. ನಾವು ಈಗ SLC ಇನ್ನೊಂದ್ 2 ತಿಂಗಳಿದೆ ಎಕ್ಸಾಮ್ ಬರ್ದ್ಬಿಟ್ಟು ಹೊಟ್ಟೋಗ್ತೀವಿ. ಬೇಜಾರಾಗುತ್ತೆ ಈ ಸ್ಕೂಲಲ್ಲಿ ಬಿಟ್ಟು ಹೋಗೋಕೆ ಅಂತ. ಇಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ರು, ಅವರೆಲ್ಲ ಬಿಟ್ಟು ಹೋಗ್ಬೇಕು. ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಸ್ಕೂಲ್ಗೆ ಹೊಡಿತಾರೆ, ಎಲ್ಲ ಬಿಟ್ಟು ಹೋಗ್ಬೇಕು ಅಂತ ಬೇಜಾರಾಗುತ್ತೆ. ಈ ಸ್ಕೂಲ್ ನಂಗೆ ಯಾಕೆ ಇಷ್ಟೊಂದು ಇಷ್ಟ ಅಂದ್ರೆ, ಇಲ್ಲಿ ಎಲ್ಲಾ ಟೀಚರ್ಸು ನಮ್ ಮನೇಲಿ ಹೆಂಗೆ ನಮ್ ತಂದೆ ತಾಯಿಗಳು ನಮ್ ನೋಡ್ಕೊತಿರೋ ಅದೇ ರೀತಿ ನೋಡ್ಕೊಳ್ತಾರೆ. ಪ್ರತಿಯೊಬ್ಬರಿಗೂ ಏನ್ ಸಮಸ್ಯೆ, ನಿಮ್ಗೆ ಯಾವ ರೀತಿ ಓದ್ಬೇಕು, ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಂಗಾಗಿ ಸ್ಕೂಲ್ ತುಂಬಾ ಇಷ್ಟ. ಸ್ಕೂಲಲ್ಲಿ ಓದಂತ ಗಿಲ್ಲಿ ನಟ ಒಬ್ಬರೇ ಫೇಮಸ್ ಅಲ್ಲ, ನಮ್ ಸ್ಕೂಲಲ್ಲಿ ಇರೋರು ಎಲ್ಲರೂ ಫೇಮಸ್ ಆಗ್ಬೇಕು, ಅವರು ಅದೇ ರೀತಿ ಪ್ರಸಿದ್ಧಿ ಹೊಂದಬೇಕು ಅಂತ ನಂಗೆ ಇಷ್ಟ ಸರ್.